ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಾವು ಇವತ್ತು ನೋಡ್ತಾ ಇದ್ದೀವಿ 7ನೇ ತರಗತಿಯ ಸುವೇಗ ಭಾಗ 2ರಲ್ಲಿ ಘಟಕ 11 ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಇವತ್ತಿನ ದಿನ ನೋಡೋಣ. ಆಯ್ತಾ? ಸೊ ಮೊದಲಿನ ಕ್ವಶನ್ ಏನಿದೆ, ಪ್ರತಿಯೊಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರ ಆರಿಸಿ ಮತ್ತು ಗುರುತಿಸಿ ಅಂತ ಇದೆ. ಒಂದು ಪಕ್ಕದ ಚಿತ್ರದ ಸುತ್ತಳತೆ ಕೇಳಿದ್ದಾರೆ. ಸೊ ನಮಗಿಲ್ಲಿ ಇದನ್ನ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಹಾಗಾಗಿ ಇದು ಕೂಡ 7 ಸೆಂಟಿಮೀಟರ್ ಆಗಿರುತ್ತದೆ. ಆಯ್ತಾ? 7 7 14 ಆಯ್ತು. ಅದಾದ್ಮೇಲೆ ಇಲ್ಲಿ ನೋಡೋಣ, ಪೈ ಡಿ 3.14 ಅಥವಾ ನೀವು ಇದನ್ನ 22/7 ಅಂತಾನು ಬರ್ಕೊಳ್ಬಹುದು. ಅಂದ್ರೆ 22 ಡಿವೈಡೆಡ್ ಬೈ 7 ಗುಣಿಲೆ 14, 7 ಒಂದ್ಲೆ 7 ಎರಡ್ಲೆ. ಸೊ ಇದೆಷ್ಟು ಬಂತು? 43.96 ಅಥವಾ 44 ಕೂಡ ಬರಿಬಹುದು. 44 ಡಿವೈಡೆಡ್ ಬೈ 4 11 ಬರುತ್ತೆ. ಸುತ್ತಳತೆ ಅಂದ್ರೆ ಇದು 4 ಯಾಕಂದ್ರೆ ಇದು ವೃತ್ತದ ಒಂದು ಭಾಗ, ಅಂದ್ರೆ 4ನೇ, ಅಂದ್ರೆ 1/4 ಐತಲ್ವಾ? ಸೊ ಇಲ್ಲಿ 11 ಬಂತ ತರದು ಸುತ್ತಳತೆ. 7 + 7 ಪ್ಲಸ್ ಈ ತರದ ಎಷ್ಟು ಬಂತು? 11 ಸೆಂಟಿಮೀಟರ್. ಎಷ್ಟಾಯ್ತು? ಟೋಟಲಿ 25 ಸೆಂಟಿಮೀಟರ್. ಅಂದ್ರೆ ಉತ್ತರ ಯಾವ್ದು ಬರುತ್ತೆ? ಈ ಬರುತ್ತೆ ನೋಡಿ, 25 ಸೆಂಟಿಮೀಟರ್. 2 ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿಯುವ ಸೂತ್ರ ಉದ್ದ ಗುಣಿಲೆ ಅಗಲ ಬರುತ್ತೆ. ಅದಾದ್ಮೇಲೆ ಇನ್ನು ಕೊಟ್ಟಿರುವ 2 ಏಕಕೇಂದ್ರೀಯ ವೃತ್ತಗಳ ವಿಸ್ತೀರ್ಣಗಳು ಕ್ರಮವಾಗಿ 98 ಮತ್ತು 48 ಇದೆ. ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 90 - 48 42 ಸೆಂಟಿಮೀಟರ್ ಸ್ಕ್ವೇರ್. ಉತ್ತರ ಆ ಬರುತ್ತದೆ. ಅದಾದ್ಮೇಲೆ 4 ಯಾವುದಿದೆ? ಎಸಿ ಮತ್ತು ಬಿಡಿ 2 ಅರ್ಧ ವೃತ್ತಗಳ ವ್ಯಾಸಗಳಾಗಿವೆ. ಆಯ್ತಾ? ಅದಾದ್ಮೇಲೆ ಎಸಿ 7 ಸೆಂಟಿಮೀಟರ್, ಅದಾದ್ಮೇಲೆ ಬಿಡಿ ಕೂಡ 7 ಸೆಂಟಿಮೀಟರ್ ಇದೆ. ಅದಾದ ನಂತರ ಎಬಿ ಮತ್ತು ಎಬಿ ಈಕ್ವಲ್ ಟು 12 ಆಗಿದೆ. ಅಂದ್ರೆ ಸಿಡಿ ಈಕ್ವಲ್ ಟು 12 ಆಗಿರುತ್ತದೆ. ಇದರಲ್ಲಿ ಉತ್ತರ ಬರುತ್ತೆ, ಇಲ್ಲಿ ನಾನು ಮಾಡಿದ್ದೇನೆ ಪೈ ಡಿ 3.14. ಅಂದ್ರೆ ಇಲ್ಲಿ ಇದು 22/7 ಗುಣಿಲೆ ಡಿ ಅಂದ್ರೆ ಇದು ಡಯಾಮೀಟರ್ ಆಗುತ್ತೆ. ಆಯ್ತಾ? ವ್ಯಾಸ 22 ಬರುತ್ತೆ. ಅದಾದ್ಮೇಲೆ ಇದು 22 + 12 + 12 ಮಾಡಿದ್ರೆ 46 ಬರುತ್ತೆ. ಸೊ ಉತ್ತರ ಆ 46 ಸೆಂಟಿಮೀಟರ್. ಅದೇ ರೀತಿ 14 ಸೆಂಟಿಮೀಟರ್ ವ್ಯಾಸವುಳ್ಳ ಅರ್ಧ ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ 1/2 ಪೈ ಆರ್ ಸ್ಕ್ವೇರ್. 1 × 22/7 7 ಸ್ಕ್ವೇರ್ ಅಂದ್ರೆ 1/2 22/7 7 × 7 77 ಸೆಂಟಿಮೀಟರ್ ಸ್ಕ್ವೇರ್. ಉತ್ತರ ಅ. ಅದಾದ್ಮೇಲೆ 2 ಕೆಳಗೆ ನೀಡಿರುವ ಪ್ರತಿಯೊಂದು ಚಿತ್ರದ ಅವುಗಳ ವಿಸ್ತೀರ್ಣ ನೀಡಿದೆ. ಪ್ರತಿಯೊಂದರಲ್ಲೂ x ನ ಬೆಲೆ ಕಂಡು ಹಿಡಿಯಿರಿ. ವಿಸ್ತೀರ್ಣ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್ ಸ್ಕ್ವೇರ್. ಎತ್ತರ ಈಕ್ವಲ್ ಟು ವಿಸ್ತೀರ್ಣ ಡಿವೈಡೆಡ್ ಬೈ ಪಾದ. 20 ಡಿವೈಡೆಡ್ ಬೈ 5 ಅಂದ್ರೆ 4 ಸೆಂಟಿಮೀಟರ್ ಎತ್ತರ. ಆಯ್ತಾ? ಅದಾದ್ಮೇಲೆ 2 ವಿಸ್ತೀರ್ಣ 60 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಪಾದವನ್ನು ಕಂಡುಹಿಡಿಬೇಕು. ಪಾದ ಈಕ್ವಲ್ ಟು ವಿಸ್ತೀರ್ಣ ಡಿವೈಡೆಡ್ ಬೈ ಎತ್ತರ. ಎತ್ತರ ಎಷ್ಟಿದೆ? 5. ವಿಸ್ತೀರ್ಣ ಎಷ್ಟಿದೆ? 60. 60 ಡಿವೈಡೆಡ್ ಬೈ 5 12 ಸೆಂಟಿಮೀಟರ್. ಅದೇ ರೀತಿ 3 ವಿಸ್ತೀರ್ಣ ಈಕ್ವಲ್ ಟು 24 ಸೆಂಟಿಮೀಟರ್. ಪಾದವನ್ನ ಕಂಡುಹಿಡಿಬೇಕು. ಪಾದ ಈಕ್ವಲ್ ಟು ವಿಸ್ತೀರ್ಣ ಡಿವೈಡೆಡ್ ಬೈ ಎತ್ತರ. 24 ಡಿವೈಡೆಡ್ ಬೈ 4 ಈಕ್ವಲ್ ಟು 6 ಸೆಂಟಿಮೀಟರ್. ಆಯ್ತಾ? ಅದೇ ರೀತಿ ಇನ್ನು 3 ಪ್ರತಿಯೊಂದು ವೃತ್ತದ ಪರಿಧಿ ಮತ್ತು ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲು ಪರಿಧಿಯನ್ನು ಕಂಡು ಹಿಡಿದರೆ ನೋಡಿ 2πr ಬಂದಿದೆ ಅಲ್ವಾ? ಸೊ 12.56 ಸೆಂಟಿಮೀಟರ್ ಬರುತ್ತದೆ. ಸೊ ಅದನ್ನ ಇಲ್ಲಿ ಬರೆಯಿರಿ, 12.56 ಸೆಂಟಿಮೀಟರ್. ಅದೇ ರೀತಿ ವಿಸ್ತೀರ್ಣ ಎಷ್ಟು ಬರುತ್ತೆ? 12.56. ಅದು ಕೂಡ ಸೇಮ್ ಬರುತ್ತೆ. ಅದೇ ರೀತಿ ಇನ್ನು ಎರಡನೇದು 8.164 ಸೆಂಟಿಮೀಟರ್. ವೃತ್ತದ ವಿಸ್ತೀರ್ಣ ಎಷ್ಟು ಬರುತ್ತೆ? 5.3066 ಬರುತ್ತದೆ. ಇದು ಸೆಂಟಿಮೀಟರ್ ಸ್ಕ್ವೇರ್. ಆಯ್ತಾ? ಅದಾದ್ಮೇಲೆ ಮೂರನೇದು ಎಷ್ಟು ಬರುತ್ತೆ? ಪರಿಧಿ 15.7 ಸೆಂಟಿಮೀಟರ್. ನಾನು ಕೆಳಗಡೆ ಲೆಕ್ಕ ಮಾಡಿದ್ದೀನಿ, ಅದನ್ನು ಕೂಡ ಬರ್ಕೊಳ್ಳಿ. ವೃತ್ತದ ವಿಸ್ತೀರ್ಣ 19.625 ಸೆಂಟಿಮೀಟರ್ ಸ್ಕ್ವೇರ್. ಆಯ್ತಾ? ಅದಾದ್ಮೇಲೆ ಇನ್ನು ನಾಲ್ಕನೇದು ಪರಿಧಿ ಎಷ್ಟು ಬರುತ್ತೆ? 3.454 ಸೆಂಟಿಮೀಟರ್. ವಿಸ್ತೀರ್ಣ ಎಷ್ಟು ಬರುತ್ತೆ? 0.9498 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲೂ ಕೂಡ ಸೆಂಟಿಮೀಟರ್ ಸ್ಕ್ವೇರ್. ಆಯ್ತಾ? ಅದಾದ್ಮೇಲೆ ಇನ್ನು 4
ಕೊಟ್ಟಿರುವ ಚಿತ್ರದಲ್ಲಿ ಎಡಿ ಮತ್ತು ಬಿಸಿಗಳು ಎಬಿ ಮತ್ತು ಡಿಸಿಗಳ ನಡುವಿನ ಲಂಬಗಳಾಗಿವೆ. ಆಯ್ತಾ. ತ್ರಿಭುಜ ಎಡಿಇ ನ ವಿಸ್ತೀರ್ಣ 25 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ ಎಷ್ಟು? 1/2 ಪಾದ ಗುಣಿಲೆ ಎತ್ತರ. 1/2 5 ಗುಣಿಲೆ 10 25 ಸೆಂಟಿಮೀಟರ್ ಸ್ಕ್ವೇರ್. ಅದೇ ರೀತಿ ಆ ತ್ರಿಭುಜ ಬಿಸಿಎಫ್ ನ ವಿಸ್ತೀರ್ಣ 25 ಸೆಂಟಿಮೀಟರ್ ಸ್ಕ್ವೇರ್. ಅದು ಕೂಡ ಸೇಮ್ ಬರುತ್ತೆ. ಅದಾದ್ಮೇಲೆ ಈ ಸಮಾಂತರ ಚತುರ್ಭುಜ ಡಿಇಬಿಎಫ್ ವಿಸ್ತೀರ್ಣ ಈಕ್ವಲ್ ಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಗುಣಿಲೆ ಎತ್ತರ 15 ಗುಣಿಲೆ 10 150 ಸೆಂಟಿಮೀಟರ್ ಸ್ಕ್ವೇರ್. ಅದೇ ರೀತಿ ಈ ಎಬಿಸಿಡಿ ಆಯತದ ವಿಸ್ತೀರ್ಣ ಉದ್ದ ಗುಣಿಲೆ ಅಗಲ 20 ಗುಣಿಲೆ 10 ಎಷ್ಟು? 200 ಸೆಂಟಿಮೀಟರ್ ಸ್ಕ್ವೇರ್. ಸಮತಲಾಕೃತಿ ಎಬಿಎಫ್ಡಿ ಯ ವಿಸ್ತೀರ್ಣ 175 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರೆ 25 ಪ್ಲಸ್ 150 175 ಸೆಂಟಿಮೀಟರ್ ಸ್ಕ್ವೇರ್. ಇನ್ನು ನೋಡಬಹುದು ಪಾದ 7 ಸೆಂಟಿಮೀಟರ್ ಮತ್ತು ಎತ್ತರ 3 ಸೆಂಟಿಮೀಟರ್ ಇರುವ ಒಂದು ಸಮಾಂತರ ಚತುರ್ಭುಜದ ಆಕಾರದ ಹಾಳೆಯಿಂದ ಲಂಬಕೋನ ತ್ರಿಭುಜ ಬಿಸಿಇ ಆಕಾರದ ಹಾಳೆಯನ್ನು ಕತ್ತರಿಸಿ ತೆಗೆದಿದೆ. ಉಳಿದಿರುವ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಚತುರ್ಭುಜದ ವಿಸ್ತೀರ್ಣ ಪಾದ ಗುಣಿಲೆ ಎತ್ತರ 7 ಗುಣಿಲೆ 3 21 ಸೆಂಟಿಮೀಟರ್ ಸ್ಕ್ವೇರ್. ಅದೇ ರೀತಿ ಇನ್ನು 6 ಕೆಳಗಿನವುಗಳನ್ನು ಬಿಡಿಸಿ. 1 ವೃತ್ತ ಬಿ ನ ತ್ರಿಜ್ಯಕ್ಕಿಂತ ವೃತ್ತ ಎ ನ ತ್ರಿಜ್ಯ 4ರಷ್ಟು ಹೆಚ್ಚಿದೆ. ವೃತ್ತ ಬಿ ಗಿಂತ ವೃತ್ತ ಎ ನ ಪರಿಧಿ ಎಷ್ಟು ದೊಡ್ಡದಾಗಿದೆ? 8ರಷ್ಟು. ಆಯ್ತಾ. ಎರಡನೇದು 36ರಷ್ಟು, ಮೂರನೇದು 16ರಷ್ಟು. ಆಯ್ತಾ. ಸೊ ನಾನು ಇಲ್ಲಿ ಮೂರನೇದು ಹೆಂಗ್ ಡೀಟೇಲ್ ಆಗಿ ಬರೆದಿದ್ದೀನಿ ಇಲ್ಲಿ. ಸೊ ಅದನ್ನ ನೀವು ಒಂದ್ಸರಿ ನೋಡ್ಕೊಳ್ಳಿ. ಅದಾದ್ಮೇಲೆ 4 2ರಷ್ಟು. ಆಯ್ತಾ. 7 ಅದು ಬಿಡಿಸಿಲ್ಲ, ನಿಮ್ಮ ಟೀಚರ್ಗೆ ಕೇಳಿ ಅದನ್ನ ಒಂದ್ಸರಿ. ಅದೇ ರೀತಿ ಇನ್ನು 7 ಬರುತ್ತೆ. ಕೊಟ್ಟಿರುವ ಚಿತ್ರವು ಒಂದು ತೋಟದ ಮನೆಯ ನಕಾಶೆಯನ್ನು ತೋರಿಸುತ್ತದೆ. ಇದನ್ನು ಬಳಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳಿದ್ದಾರೆ. ಆಯ್ತಾ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ನಾನು ಇಲ್ಲಿ 65 ಮತ್ತು 30 ಬರೆದಿದ್ದೇನೆ. ಅಂದ್ರೆ 10 + 20 ಎಷ್ಟಾಗುತ್ತೆ? 30 ಆಗುತ್ತೆ ಟೋಟಲ್. ಹುಲ್ಲನ್ನು ಬೆಳೆಯಲು ಜಾಗದ ವಿಸ್ತೀರ್ಣ 17 ಗುಣಿಲೆ 10 170 ಮೀಟರ್ ಸ್ಕ್ವೇರ್. ಬಿ ಪ್ರತಿ ಚದರ್ ಮೀಟರ್ಗೆ ಗೊಬ್ಬರದ ಬೆಲೆ ₹10ರಂತೆ. ತರಕಾರಿ ತೋಟಕ್ಕೆ ಬೇಕಾಗುವ ಗೊಬ್ಬರದ ಹಣ ಎಷ್ಟು? ಮೊದಲೇನ್ ಮಾಡ್ಕೊಳ್ಳಿ, ವಿಸ್ತೀರ್ಣ ಕಂಡು ಹಿಡ್ಕೊಳ್ಳಿ. ವಿಸ್ತೀರ್ಣ ಎಷ್ಟು? 15 ಗುಣಿಲೆ 50 ಎಷ್ಟಾಗುತ್ತೆ? 750 ಮೀಟರ್ ಸ್ಕ್ವೇರ್. ಅದಾದ್ಮೇಲೆ ಬೇಕಾಗುವ ಹಣ 750 ಮೀಟರ್ ಸ್ಕ್ವೇರ್ ಇಂಟು 1 ಮೀಟರ್ಗೆ ₹50 ಅಂದ್ರೆ 750 ಗುಣಿಲೆ 50 37,500 ರೂಪಾಯಿಗಳು ಬೇಕಾಗುತ್ತದೆ. ಅದಾದ್ಮೇಲೆ ಈ ಏನಿದೆ, ಪ್ರತಿಯೊಂದು ಬಾಳೆ ಗಿಡಕ್ಕೆ 101.5 ಮೀಟರ್ ಸ್ಕ್ವೇರ್ ನಷ್ಟು ಜಾಗ ಅಗತ್ಯವಿದೆ. ಹಣ್ಣಿನ ತೋಟದಲ್ಲಿ ಒಟ್ಟು ಎಷ್ಟು ಬಾಳೆ ಗಿಡಗಳನ್ನು ಬೆಳೆಯಬಹುದು ಅಂತ ಕೇಳಿದ್ದಾರೆ. ಮೊದಲೇನ್ ಮಾಡ್ಕೊಳ್ಳಿ, ವಿಸ್ತೀರ್ಣ ಕಂಡು ಹಿಡ್ಕೊಳ್ಳಿ. 15 ಗುಣಿಲೆ 20 300 ಮೀಟರ್ ಸ್ಕ್ವೇರ್ ಆಗುತ್ತೆ. ಪ್ರತಿ ಬಾಳೆ ಗಿಡಕ್ಕೆ ಬೇಕಾಗುವ ಜಾಗ ಎಷ್ಟು? 1.5 ಮೀಟರ್ ಸ್ಕ್ವೇರ್. 300 / 1.5 ಈಕ್ವಲ್ ಟು 200 ಬಾಳೆ ಗಿಡಗಳನ್ನ ಬೆಳೆಯಬಹುದು ಆ ಜಾಗದಲ್ಲಿ. ಅದೇ ರೀತಿ ಈ ತೋಟದ ಮನೆ ಸುತ್ತಲೂ 4 ಸುತ್ತು ಬೇಲಿ ಹಾಕಲು ಬೇಕಾಗುವ ತಂತಿಯ ಉದ್ದವೆಷ್ಟು? ನೀವೇನ್ ಮಾಡ್ಕೊಳ್ಳಿ, ಇದರ ಸುತ್ತಳತೆ ಕಂಡು ಹಿಡ್ಕೊಳ್ಳಿ. ಸುತ್ತಳತೆ ಈಕ್ವಲ್ ಟು 2 ಉದ್ದ ಪ್ಲಸ್ ಅಗಲ. 2 ಗುಣಿಲೆ 65 + 30 2 ಗುಣಿಲೆ 95 190 ಮೀಟರ್ ಬರುತ್ತೆ. 4 ಸುತ್ತ ಅಂದ್ರೆ 190ಕ್ಕೆ 4ರಿಂದ ಗುಣಿಸಿದರೆ 760 ಮೀಟರ್ ತಂತಿ ಬೇಕಾಗುತ್ತದೆ. ಅದೇ ರೀತಿ ಇನ್ನು 9 ಇದೆ. ಪಕ್ಕದ ಚಿತ್ರದಲ್ಲಿ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ ಬಣ್ಣ ಹಾಕಿದ ಭಾಗ ನೋಡಿ, ಈ ಭಾಗದ ಇದರ ವಿಸ್ತೀರ್ಣ ಕಂಡು ಹಿಡಿಬೇಕು. ಆಯ್ತಾ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ. ಚೌಕದ ವಿಸ್ತೀರ್ಣ ಅಂದ್ರೆ ಬಾಹು ಗುಣಿಲೆ ಬಾಹು ಮೈನಸ್ πr² ಅಂದ್ರೆ ವೃತ್ತದ ವಿಸ್ತೀರ್ಣ. 14 ಗುಣಿಲೆ 14 ಮೈನಸ್ 22/7 7 ಗುಣಿಲೆ 7 ಎಷ್ಟು ಬರುತ್ತೆ? 196 ಮೈನಸ್ 154 ಎಷ್ಟು? 42 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರೆ ಇದರ ವಿಸ್ತೀರ್ಣ 42 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಆಯ್ತಲ್ವಾ. ಸೊ ಅದೇ ರೀತಿ 10 ಏನಿದೆ, ಪಕ್ಕದ ಚಿತ್ರದಲ್ಲಿನ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಅಂದ್ರೆ ಇಲ್ಲೇನ್ ಮಾಡ್ಬೇಕು, ಛಾಯೆಗೊಳಿಸಿದ ವಿಸ್ತೀರ್ಣ ಈಕ್ವಲ್ ಟು
ದೊಡ್ಡ ವೃತ್ತದ ವಿಸ್ತೀರ್ಣ ಮೈನಸ್ ಚಿಕ್ಕ ವೃತ್ತದ ವಿಸ್ತೀರ್ಣ ಇದನ್ನ ಕಂಡುಹಿಡಿಬೇಕು ಆಯ್ತಾ. ಪೈ ಆರ್ ಸ್ಕ್ವೇರ್ ಮೈನಸ್ ಪೈ ಆರ್ ಸ್ಕ್ವೇರ್, ಪೈನ ಕಾಮನ್ ತಗೊಳ್ಳಿ, R1 ಸ್ಕ್ವೇರ್ ಮೈನಸ್ R2 ಸ್ಕ್ವೇರ್, ಪೈ ಇಸ್ ಈಕ್ವಲ್ ಟು 7 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. ಅದಾದ್ಮೇಲೆ ಪೈ ಅಂದ್ರೆ 22/7 49/16 ಈಕ್ವಲ್ ಟು 22/7 ಇಂಟು 33 ಎಷ್ಟು ಬರುತ್ತೆ, 103.62 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅದಾದ್ಮೇಲೆ ಇನ್ನು ಒಂದು ಮನೆ ಯೋಜನೆಯ ಚಿತ್ರವನ್ನು ಕೊಟ್ಟಿದೆ, ಇದನ್ನು ಆಧರಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ನಾನಿಲ್ಲಿ ಬರೆದಿದ್ದೇನೆ ಅವುಗಳ ಎಲ್ಲ ವಿಸ್ತೀರ್ಣ ಮತ್ತು ಸುತ್ತಳತೆಗಳನ್ನ, ಎಲ್ಲ ಕೋಣೆಗಳದ್ದು ಬರೆದಿದ್ದೇನೆ. ಅದಾದ್ಮೇಲೆ ಇನ್ನು ಒಂದು ನಾಲ್ಕು ಕ್ವಶನ್ ಇದೆ ಆಯ್ತಾ. ಮಲಗುವ ಕೋಣೆಯ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡು ಹಿಡಿಯಿರಿ. ಸುತ್ತಳತೆ ಎಷ್ಟು, 200 ಮತ್ತು ವಿಸ್ತೀರ್ಣ ಎಷ್ಟು, 60 ಆಯ್ತಾ. 2 ಊಟದ ಕೋಣೆ ಮತ್ತು ಅಡಿಗೆ ಕೋಣೆಗಳ ವಿಸ್ತೀರ್ಣಗಳನ್ನು ಹೋಲಿಸಿ ಯಾವುದು ದೊಡ್ಡದು ಎಂದು ತಿಳಿಸಿ. ಊಟದ ಕೋಣೆ ದೊಡ್ಡದು. 3 ಮನೆಯಲ್ಲಿ ಅತ್ಯಂತ ದೊಡ್ಡ ಕೋಣೆಯ ವಿಸ್ತೀರ್ಣ ಮತ್ತು ಸುತ್ತಳತೆ ಕಂಡುಹಿಡಿಯಿರಿ. 352 ಮತ್ತು 86. 4 ಮನೆಯಲ್ಲಿನ ಅತ್ಯಂತ ಚಿಕ್ಕ ಕೋಣೆಯ ವಿಸ್ತೀರ್ಣ ಮತ್ತು ಸುತ್ತಳತೆ ಕಂಡುಹಿಡಿಯಿರಿ. 80 ಮತ್ತು 36 ಆಯ್ತಾ. ಸೊ ಇಲ್ಲಿಗೆ ನಿಮ್ಮ 10ನೇ ಪಾಠ ಯಾವುದಿತ್ತದು, ಸುತ್ತಳತೆ ಮತ್ತು ವಿಸ್ತೀರ್ಣ ಮುಗಿದಿರುತ್ತದೆ. ಸೊ ನಾವಿನ್ನೇನ್ ಮಾಡೋಣ, ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ. ಯಾಕಂದ್ರೆ ಸ್ಕೂಲ್ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಎಲ್ಲ ರೀತಿಯ ಎಜುಕೇಶನಲ್ ವಿಡಿಯೋಗಳನ್ನ ಹಾಕುತ್ತೇವೆ. ಅದೇ ರೀತಿ ಗಣಿತ, ವಿಜ್ಞಾನ ಪ್ರಶ್ನೋತ್ತರಗಳನ್ನು ಕೂಡ ಹಾಕುತ್ತೇವೆ, ಇನ್ ಮುಂದೆ ಕೂಡ ಹಾಕ್ತೀವಿ. ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಿರು ಪರೀಕ್ಷೆ 2 ನೋಡೋಣ. ಮತ್ತೆ ತಪ್ಪದೆ ಈ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸಪ್ ನಲ್ಲಿ ಶೇರ್ ಮಾಡಿರಿ ಆಯ್ತಾ. ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ.